ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ. ಮೇನ್ ಗುರು ಇಲ್ಲಿ ಟಾಸ್ ಮ್ಯಾಟ್ರ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಮ್ಯಾಟ್ರ್ ಆಯಿತು ಅನ್ಬೋದು. ಮೇನ್ ಗುರು ಇಲ್ಲಿ ಇಂಡಿಯಾಗೆ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಏನು ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ ಈ ನ್ಯೂಜಿಲ್ಯಾಂಡ್ ನನ್ನ ಪ್ರಕಾರ ಇಲ್ಲಿ ಒಳ್ಳೆ ತಲೆ ಓಡಿಸಿ ಇವರು ಬೌಲಿಂಗ್ ತೊಗೊಂಡ್ರು ಇಂಡಿಯಾ ಥರ. ಒಟ್ನಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ಟಾಸು ಮ್ಯಾಟ್ರ್ ಆಯಿತು ಅನ್ಬೋದು. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಯಾರು ಟಾಸ್ ಗೆಲ್ತಾರೋ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ನ್ಯೂಜಿಲ್ಯಾಂಡರ್ ಗೆಲ್ತಾ ಇಲ್ವಾ ಇಂಡಿಯಾ ಗೆಲ್ತಾ ಇಲ್ವಾ ಅಂದರೆ ನೀವು ವಿಡಿಯೋನ ಲಾಸ್ಟವ್ರು ನೋಡಬೇಕು ಗುರು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ಬಿಟ್ಟು ನ್ಯೂಜಿಲ್ಯಾಂಡ್ ಅವರು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ನಲ್ಲಿ ಮೇನ್ ಗುರು ಈ ವಿಕೆಟು ಸಿಕ್ಕಾಪಟ್ಟೆ ಸ್ಲೋ ಇತ್ತು, ಆದ್ರಿಂದನೇ ಇಲ್ಲಿ ಸಿಕ್ಕಾಪಟ್ಟೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಅಂತ ಹೇಳ್ಕೊಳ್ಳೋ ಸ್ಕೋರ್ ಹೊಡೆಯಲ್ಲ ಅಂತ ಮೊದಲೇ ಗೊತ್ತಿತ್ತು ನಮಗೆ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡೋಕ್ಕೆ ಬಂದರು ಅಂತ ಹೇಳ್ಕೊಳ್ಳೋ ಸ್ಕೋರ್ ಏನು ಹೊಡಿಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮೇನ್ ಗುರು ಇಲ್ಲಿ ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಇವ್ರು 3 ಜನ ಮೇನ್ ಬ್ಯಾಟ್ಸ್ಮೇನೇ ಔಟ್ ಆದರು ಅನ್ಬೋದು. ಇಲ್ಲಿ ಶ್ರೇಯಸ್ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು ಅನ್ಬೋದು. 17 ಬಾಲ್ಗೆ 15, 7 ಬಾಲ್ಗೆ 2. ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಅಂತ ಕೇಳಂಗಿಲ್ಲ 14 ಬಾಲ್ಗೆ 11 ರನ್ ನೋಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸು ಅಂತ ಹೇಳ್ಕೊಳ್ಳೋ ಅಗ್ರೆಸಿವ್ ಇಂಟೆಂಟ್ ಏನು ಬೇಕಾಗಿರಲಿಲ್ಲ. ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ ಲಾಸ್ಟ್ವರೆಗೂ ಯಾರು ಒಬ್ಬರು ಇರಬೇಕಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರು ಚೆನ್ನಾಗಿ ಸ್ಕೋರ್ನ ಮಾಡಿದ್ರು ಅಂದರೆ ನನ್ನ ಪ್ರಕಾರ ಮಾಡಿದ್ರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ 3ನೇ ಓವರ್ಗೆ 1 ವಿಕೆಟ್ ಆಗ್ಬಿಟ್ಟಿತ್ತು. ಇಲ್ಲಿ 5ನೇ ಓವರ್ಗೆ 2 ವಿಕೆಟು, 7ನೇ ಓವರ್ಗೆ 3 ವಿಕೆಟ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಸಾರು ಆಡಬೇಕಿತ್ತು. ಇವರು ಬಂದು ಅಗ್ರೆಸಿವ್ ಇಂಡಿಯನ್ ಏನು ತೋರಿಸೋ ಅವಶ್ಯಕತೆ ಇರಲಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ಗೆ ಕ್ರೆಡಿಟ್ ಕೊಡಬೇಕು. 100 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರು ಹಾಫ್ ಸೆಂಚುರಿ ಮಾಡಿಕೊಂಡ್ರು, 100ನ ಮಿಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಅಕ್ಷಯ್ ಪಟೇಲು ಅಷ್ಟೇ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು ಹೊರತು ಇಲ್ಲಿ ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ ಹೊಡೆದ್ರು. ಒಟ್ಟಿನಲ್ಲಿ 98 ಬಾಲ್ಗೆ 79 ರನ್ನ ಹೊಡೆದ್ರು. ಇಲ್ಲಿ ಅಕ್ಷಯ್ ಪಟೇಲ್ 61 ಬಾಲ್ಗೆ 42 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು, ಅದರಿಂದನೇ ಇವರು 210 ಹತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅನ್ಬೋದು. ನನ್ನ ಪ್ರಕಾರ ಇವರು 3 ವಿಕೆಟ್ ಬಿದ್ದಾಗ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡಿದೆ ಇಲ್ಲಿ ಅಕ್ಷಯ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಅನ್ಬೋದು. ಸಿಕ್ಕಾಪಟ್ಟೆ ತಾಳ್ಮೆ ಆಟ ಆಡಿದ್ರು. ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಲಾಸ್ಟ್ವರೆಗೂ ಇರ್ಬೋದಿತ್ತು, ಅವ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಶ್ರೇಯಸ್ ಅಯ್ಯರ್ ಲಾಸ್ಟ್ವರೆಗೂ ಇರ್ಬೋದಿತ್ತು. ಆಮೇಲೆ ಅವ್ರು ಔಟ್ ಆದಂಗೆ ಅವ್ರ ಹಿಂದೆ ರಾಹುಲ್ ಬಂದರು. ಅಕ್ಷಯ್ ಪಟೇಲು ಇನ್ನೂ ತಾಳ್ಮೆಯಿಂದ ಆಡಿದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಇವರಿಬ್ಬರ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಆಮೇಲೆ ಇವರಿಬ್ಬರು ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ಇಲ್ಲಿ ಮೇನ್ ಗುರು ಇಲ್ಲಿ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಂಚೂರು ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಬಾಲ್ನ ತಿಂದ್ಬಿಟ್ರು ಅನ್ಬೋದು. ನನ್ನ ಪ್ರಕಾರ ಇವರು ಬಾಲ್ ಟು ಬಾಲ್ ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ರಾಹುಲ್ ಸಿಕ್ಕಾಪಟ್ಟೆ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿದರೆ ಅಂತ ಹೇಳ್ಕೊಳ್ಳೋರು, ಏನು ಜಸ್ಟ್ 23 ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಬಾಲ್ನ ಲಾಸ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಚೆನ್ನಾಗಿ ಆಡಿದ್ರು, ಅಕ್ಷಯ್ ಪಟೇಲು ಅಷ್ಟೇ. ಇಲ್ಲಿ ಒಂಚೂರು ಅಟ್ಲೀಸ್ಟ್ ಇಲ್ಲಿ 3 ಜನದಲ್ಲಿ ಅಟ್ಲೀಸ್ಟ್ ಒಂದು 10 ರನ್, ಒಂದು 20 ರನ್ ಹೊಡೆದಿದ್ರೆ ಇನ್ನೂ ಜಾಸ್ತಿ ರನ್ ಬರೋ ಚಾನ್ಸ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ವಿಕೆಟ್ ಸಿಕ್ಕಾಪಟ್ಟೆ ಸ್ಲೋ ಇತ್ತು, ಅದರಿಂದನೇ ಇದು ಸಿಕ್ಕಾಪಟ್ಟೆ ಸ್ಪಿನ್ನಿಂಗ್ ಆಗಲಿ ಬೌಲಿಂಗ್ ಆಗಲಿ ಸಿಕ್ಕಾಪಟ್ಟೆ ಕನೆಕ್ಟಿಂಗ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ, ರಾಹುಲ್, ಶ್ರೇಯಸ್ ಅಯ್ಯರ್, ಅಕ್ಷಯ್ ಪಟೇಲ್ ಇವ್ರು 4 ಜನದಿಂದ ತುಂಬ ಚೆನ್ನಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊ ಬಂದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಒಂದು 290 ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಯಾವಾಗ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಔಟ್ ಆದರೂ ನನ್ನ ಪ್ರಕಾರ ಒಟ್ಟಿನಲ್ಲಿ ಒಂದು 250, 260 ಹೊಡಿತಾರೆ ಅಂದ್ಕೊಂಡು ಇವರು ಅಷ್ಟನ್ನೇ ಹೊಡೆದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಲಾಸ್ಟ್ ಓವರಲ್ಲಿ ಬಾಲ್ನ ತಿಂದರು ಅನ್ಬೋದು ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಅಟ್ಲೀಸ್ಟ್ 170, 180 ಬರೋ ಚಾನ್ಸ್ ಇರ್ತಿತ್ತು. ಅವರು ಸಿಕ್ಕಾಪಟ್ಟೆ ಬಾಲ್ನ ಲಾಸ್ ಮಾಡ್ಕೊಂಡ್ರು ಅನ್ಬೋದು. ಅವರು ರನ್ನಾರು ಬರ್ಬೋದಿತ್ತು. ಏನು ನಾನು 6 ಹೊಡಿತೀನಿ ಅಂದ್ಬಿಟ್ಟು ಏನು 6 ಹೊಡಿಲಿ ಇದ್ದಾಗ ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಬೇಗನೆ ಔಟ್ ಏನಾಗಲಿ ಲಾಸ್ಟ್ ಓವರ್ವರೆಗೂ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಏನು ಆಲ್ ಔಟ್ ಆಗಲಿಲ್ಲ. ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಮೊಹಮ್ಮದ್ ಶಮಿ 5 ರನ್ ಹೊಡೆದ್ರೆ
ಒಟ್ನಲ್ಲಿ ಮೇನ್ ಗುರು ಇಂಡಿಯಾ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿರೋದ್ರಿಂದನೇ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಮ್ನ ಆಡಿದ್ರು. ಒಂದು 3 ಜನ ಔಟ್ ಆದರೆ ಹೊರತು ಇಲ್ಲಿ ಇಂಡಿಯಾಗೆ ಏನು ಅಂತ ಹೇಳ್ಕೊಳ್ಳೋ ಸ್ಕೋರ್ ಕಡಿಮೆ ಆದ್ರೂ ನಾನು ಇಂಡಿಯಾ ಏನು ಹೊಡಿತಾರ ಇಲ್ವಾ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಂಡಿಯಾ ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಕ್ರೆಡಿಟ್ ಕೊಡಬೇಕು ಅನ್ಬೇಕು ಅನ್ನೋದಾದರೆ ಇಲ್ಲಿ ರವೀಂದ್ರ ರಚಿತಂಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಅವರು ಒಂದು ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ನ್ಯೂಜಿಲೆಂಡ್ ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಇಲ್ಲಿ ಒಳ್ಳೆ ಚೆನ್ನಾಗಿತ್ತು ಗುರು ನ್ಯೂಜಿಲೆಂಡ್ ಬೌಲಿಂಗ್ ಆಗಲಿ ಇಂಡಿಯಾ ಬ್ಯಾಟಿಂಗ್ ಆಗಲಿ. ಒಟ್ಟಿನಲ್ಲಿ ಇವರು ಕ್ಯಾಚ್ಗಳನ್ನ ಅಂತ ಹೇಳ್ಕೊಳ್ಳೋ ಕ್ಯಾಚ್ಗಳನ್ನ ಯಾವುದೂ ಮಿಸ್ ಮಾಡಲಿಲ್ಲ ಅನ್ಬೋದು. ಹಾರ್ದಿಕ್ ಪಾಂಡ್ಯ 2 ಲಾಸ್ಟ್ ಓವರಲ್ಲಿ ಕ್ಯಾಚ್ ಮಿಸ್ ಮಾಡಿದ್ರು, 3ನೇ ಸತಿಗೆ ಕ್ಯಾಚ್ನ ಹಿಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಒಂದು ಲೆವೆಲ್ಗೆ ಪಾರ್ಟ್ನರ್ಶಿಪ್ನಿಂದ 249ನ ಸ್ಕೋರ್ನ ಮಾಡಿಕೊಂಡ್ರು ಅನ್ಬೋದು, ಚೇಸ್ ಮಾಡೋಕ್ಕೆ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ನ್ಯೂಜಿಲ್ಯಾಂಡ್ ಅವರು ಚೆನ್ನಾಗಿ ಬೌಲಿಂಗು ಮತ್ತು ಕ್ಯಾಚಿಂಗು ಫೀಲ್ಡಿಂಗ್ಗಳ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಅದರಿಂದನೇ ಒಂದು 20-30 ರನ್ಗಳನ್ನ ಸೇವ್ ಮಾಡಿದ್ರು ಅನ್ಬೋದು ಈ ನ್ಯೂಜಿಲ್ಯಾಂಡ್ ಅವರು. ಒಟ್ಟಿನಲ್ಲಿ 249ನ ನ್ಯೂಜಿಲ್ಯಾಂಡ್ ಅವರು ಚೇಸ್ ಮಾಡೋಕೆ ಬಂದರು ಗುರು. ಮೇನ್ ಗುರು ಇನ್ನೊಂದು ಹೇಳೋದಾದ್ರೆ ಇಲ್ಲಿ ಫಿಲಿಪ್ಸ್ ಅವರು ಒಳ್ಳೆ ವಿರಾಟ್ ಕೊಹ್ಲಿ ಕ್ಯಾಚ್ನ ಒಳ್ಳೆ ಅದರಿಂದನೇ ಗೇಮ್ ಚೇಂಜ್ ಆಯ್ತಾ ಅನ್ಬೋದು. ಒಂದೊಳ್ಳೆ ಗುಡ್ ಕ್ಯಾಚ್ನ ಹಿಡಿದ್ರು ಅನ್ಬೋದು. ಫಿಲಿಪ್ಸ್ ಅವರು ಯಾವಾಗಲೂ ಒಂದೊಳ್ಳೆ ಗುಡ್ ಕ್ಯಾಚ್ನ ಚೆನ್ನಾಗಿ ಹಿಡಿತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈಗ ನ್ಯೂಜಿಲ್ಯಾಂಡ್ ಅವರು ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಇಲ್ಲಿ ರಚಿನ್ ರವೀಂದ್ರ ಆಗಲಿ ಇಲ್ಲಿ ಓಪನಿಂಗು ಅಂತ ಹೇಳ್ಕೊಳ್ಳೋಕ್ಲಿಕ್ಕೆ ಆಗಲಿಲ್ಲ ಅನ್ಬೋದು. ಇಲ್ಲಿ KV ವಿಲಿಯಮ್ಸನ್ ಬಿಟ್ರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ ಅನ್ಬೋದು. ಫಿಲಿಪ್ಸ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಬಂದವರೆಲ್ಲ ಇಲ್ಲಿ KV ವಿಲಿಯಮ್ಸನ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರು ಹೊರತು ಇಲ್ಲಿ KV ವಿಲಿಯಮ್ಸನ್ ನನ್ನ ಪ್ರಕಾರ ಇಲ್ಲಿ 100 ಹೊಡಿಲಿಲ್ಲ, ಜಸ್ಟ್ ಹಾಫ್ ಸೆಂಚುರಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಪವರ್ ಪ್ಲೇಲಿ ಇಲ್ಲಿ ರಚಿನ್ ರವೀಂದ್ರ ಫಸ್ಟ್ ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವ್ರು ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಅಂತದ್ದು ಏನೂ ಇರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಟಕ್ಕರ್ ಕೊಟ್ಟರು ಅನ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಪಿಚ್ ಇತ್ತು ದುಬೈಯಲ್ಲಿ. ಒಟ್ಟಿನಲ್ಲಿ ಅದರಿಂದನೇ ಅಡ್ವಾಂಟೇಜ್ ಆಯಿತು. ಟಾಸು ಮ್ಯಾಟ್ರು ಸಿಕ್ಕಾಪಟ್ಟೆ ಆಯಿತು. ನನ್ನ ಪ್ರಕಾರ ಇಲ್ಲಿ ಒಂಚೂರು ಮಿಡಲ್ ಓವರಲ್ಲಿ ಇಲ್ಲಿ ನ್ಯೂಜಿಲ್ಯಾಂಡರು ಗೆಲ್ಲೋ ಮೂಮೆಂಟ್ ಇತ್ತು ಅನ್ಬೋದು. ಎಲ್ಲಿ KV ವಿಲಿಯಮ್ಸನ್ ಔಟ್ ಆಗೋ ತನಕನೂ ಮ್ಯಾಚ್ ನ್ಯೂಜಿಲ್ಯಾಂಡ್ ಕಡೆ ಇತ್ತು ಅನ್ಬೋದು. KV ವಿಲಿಯಮ್ಸನ್ ಯಾವಾಗ ಔಟ್ ಆದರೂ ನನ್ನ ಪ್ರಕಾರ ಆವಾಗ ಅವರು ನ್ಯೂಜಿಲ್ಯಾಂಡವರು ಬೇಗನೆ ಟಕ ಅಂತ ಔಟ್ ಆಗ್ಬಿಟ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಾಗಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ನ್ಯೂಜಿಲ್ಯಾಂಡ್ ಕಡೆ ಒಟ್ಟಿನಲ್ಲಿ ಮಿಡಲ್ ಓವರಲ್ಲಿ ಒಂದು ತಕ್ಕ ಮಟ್ಟಿಗೆ KV ವಿಲಿಯಮ್ಸನ್ ಇದ್ದಿದ್ದಕ್ಕೇನೆ ಇವರು 205ನ ಚೇಸ್ ಮಾಡೋಕ್ಕೆ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರನ್ನು ಯಾರು ಹೊಡಿಲಿಲ್ಲ ಅನ್ಬೋದು KV ವಿಲಿಯಮ್ಸನ್ ಬಿಟ್ಟರೆ. ಒಟ್ಟಿನಲ್ಲಿ ಫಿಲಿಪ್ಸು ಒಟ್ಟಿನಲ್ಲಿ ಡೇವಿಡ್ ಮಿಚೆಲ್ಸು ಯಾರು ರನ್ ಹೊಡಿಲಿಲ್ಲ, ಬೇಗನೆ ಔಟ್ ಮಾಡಿದ್ರು. ಇಲ್ಲಿ ಮೇನ್ ಗುರು ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ಪು KV ವಿಲಿಯಮ್ಸನ್ ಜೊತೆ ಯಾರು ಮಾಡೋಕ್ಕಾಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ನ್ಯೂಜಿಲ್ಯಾಂಡ್ ಅವರು ತೋರಿಸ್ರು, ಇಂಡಿಯಾದವರು ತೋರಿಸ್ರು. ಒಟ್ಟಿನಲ್ಲಿ ಮೇನು ಇಂಡಿಯಾ ಬ್ಯಾಟಿಂಗ್ ಒಂದು ಲೆವೆಲ್ಗೆ ಖಡಕ್ಕಾಗಿತ್ತು ಅನ್ಬೋದು. ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್, ಅಕ್ಷಯ್ ಪಟೇಲು ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಆಲ್ರೌಟ್ ಆಟನ ಆಡಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಟೀಮಲ್ಲಿ ಚೇಂಜಸ್ ಇತ್ತ ಅಂದರೆ ಅವ್ರದ್ದು ಟೀಮಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡಿದ್ರು ಅನ್ಬೋದು. ಹರ್ಷಿತ್ ರಾಣಾ ಜಾಗಕ್ಕೆ ಇಲ್ಲಿ ವರುಣ್ ಚಕ್ರವರ್ತಿನ ಇವರು ತಗೊಬಂದು ಹಾಕಿದ್ರು. ಅದರಿಂದನೇ ಮ್ಯಾಚ್ನಾಗ ಗೆದ್ರು. ಮೋಸ್ಟ್ಲಿ ಮೇನ್ ಗುರು ಇಲ್ಲಿ ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಇವರು 10 ಓವರ್ನ ಫುಲ್ ಕಂಪ್ಲೀಟ್ ಮಾಡಿಕೊಂಡು 42 ರನ್ ಕೊಟ್ಟು 5 ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ನಲ್ಲಿ ಮೊಹಮ್ಮದ್ ಶಮಿ ಅಂತ ಹೇಳ್ಕೊಳ್ಳೋರನ್ನು ಏನು ಅಂಥ ವಿಕೆಟ್ಗಳನ್ನ ಏನು ತೆಗಿಲಿಲ್ಲ ಅನ್ಬೋದು. ಜಸ್ಟ್ 4 ಓವರ್ಗೆ ಏನು ವಿಕೆಟ್ನ ತೆಗಿಲಿಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಆಲ್ರೌಂಡರ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಕುಲ್ದೀಪ್ ಯಾದವ್ ಆಗಲಿ ಇವರು ಚೆನ್ನಾಗಿ ಮಾಡಿದ್ರು ಅನ್ಬೋದು. ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಮೇನು ಇಲ್ಲಿ ಪಿಚ್ಚು ಸಿಕ್ಕಾಪಟ್ಟೆ ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇತ್ತು. ಅಕ್ಷಯ್ ಪಟೇಲು ಅಷ್ಟೇ. ಇಲ್ಲಿ ರವೀಂದ್ರ ಜಡೇಜನು ತಲಾ ಒಂದೊಂದು ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 5 ವಿಕೆಟ್ನ ವರುಣ್ ಚಕ್ರವರ್ತಿ ಚೆನ್ನಾಗಿ ಗೇಮ್ ಚೇಂಜ್ನ ಮಾಡಿದ್ರು ಅನ್ಬೋದು. ನನ್ನ ಪ್ರಕಾರ ಗೇಮ್ ಚೇಂಜರೇ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇವ್ರು 3 ಜನ ಗೇಮ್ ಚೇಂಜರ್ ಅನ್ಬೋದು. ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ, ರವೀಂದ್ರ ಜಡೇಜನು ಅಷ್ಟೇ. ನನ್ನ ಪ್ರಕಾರ ಇಲ್ಲಿ ಸ್ಪಿನ್ನಿಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಮಾಡಿಕೊಂಡ್ರು ಅನ್ಬೋದು ಇಂಡಿಯಾದವರು. ಒಟ್ಟಿನಲ್ಲಿ
ನೆಕ್ಸ್ಟ್ ಲೆವೆಲ್ ಇಂಡಿಯಾದವರು ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಂಚೂರು ಮೊಹಮ್ಮದ್ ಶಮಿ ಅಟ್ಲೀಸ್ಟ್ 1 ವಿಕೆಟ್ ಆದ್ರೂ ತೆಗಿಬೇಕಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಇಂಡಿಯಾ 44 ರನ್ಗಳ ಭರ್ಜರಿ ಜಯ ಆಯಿತು. ಒಟ್ಟಿನಲ್ಲಿ 249 ನ್ಯೂಜಿಲ್ಯಾಂಡ್ ರನ್ನ ಚೇಸ್ ಮಾಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಮೇನ್ ಹಾರ್ದಿಕ್ ಪಾಂಡ್ಯ ಆಗಲಿ, ಅಕ್ಷಯ್ ಪಟೇಲ್, ಶ್ರೇಯಸ್ ಅಯ್ಯರು ಇವರು ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿತ್ತು ಗುರು. ಒಟ್ಟಿನಲ್ಲಿ ಈ ಮ್ಯಾಚ್ ಅಗ್ರೆಸಿವಿಟಿಯನ್ನು ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಈಗ ಡೈರೆಕ್ಟ್ ಸೆಮಿಫೈನಲ್ 1ಗೆ ಆಸ್ಟ್ರೇಲಿಯಾ ವಿರುದ್ಧ ಇಂಡಿಯಾ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತು ಗುರು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು.